900 रुपीज़ किलो देता था। अब मुझे काढू ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಇದು ಬಂದು 31st ಆ್ಯಂಡ್ 1st ಆಫ್ 2026 ದು ವ್ಲಾಗ್ ಗೋವಾದಲ್ಲಿ. ಪಾರ್ಟ್ 1 ನೋಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಪಾರ್ಟ್ 2ನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬ್ರೇಕ್ಫಾಸ್ಟ್ ಆಗಿ ನಾವು ಹೊರಟಿದ್ದು ನಮ್ಮ ಹತ್ರ ಇರೋದು ಕ್ಯಾಂಡೋಲಿಮ್ ಬೀಚ್ಗೆ ಶಾಪಿಂಗೋಸ್ಕರ ಅಂತ. ಶಾಪಿಂಗ್ ಅಂತೂ ಭರ್ಜರಿ ಆಯಿತು. ಸೊ ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ಬಟ್ ಬಾರ್ಗೇನ್ ಮಾಡಲೇಬೇಕು, ಇಲ್ಲಾದರೆ ನಿಮಗೆ ಸಿಗಲ್ಲ. ಕೆಲವು ಶಾಪಲ್ಲಿ ಫಿಕ್ಸ್ಡ್ ಪ್ರೈಸ್ ಅಂತ ಇಟ್ಟಿರ್ತಾರೆ, ಅಲ್ಲಿ ಶಾಪ್ ಹೋದರೆ ಅವರು ಬಾರ್ಗೇನ್ ಕೊಡಲ್ಲ. ನೋಡಿ ಸರಿಯಾಗಿ ಚಾಯ್ಸ್ ಮಾಡಿ ತಗೊಳ್ಳಿ, ಇಲ್ಲಾದರೆ ಫಿಕ್ಸ್ಡೇ ಪ್ರೈಸ್ ಕೊಡಬೇಕಾಗತ್ತೆ. ಶಾಪಿಂಗ್ ಆದಮೇಲೆ ಹೋಗಿದ್ದು ಈ ಬೀಚ್ಗೆ, ಕ್ಯಾಂಡೋಲಿಮ್ ಬೀಚ್ಗೆ. ಜನ ನೋಡ್ತಿದ್ರಲ್ಲ 31st ಡಿಸೆಂಬರ್, ಅದಕ್ಕೋಸ್ಕರ ತುಂಬ ಆದರೂ ಹೀಗಿರುತ್ತೆ. ಬಟ್ ಈ ಸತಿ ಅಂತೂ ನ್ಯೂ ಇಯರ್ಗೆ ಅಂತೂ ತುಂಬ ಜನ ಇದ್ದಾರೆ. ಅದಾದಮೇಲೆ ಏನಾದರೂ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಬೇಕಲ್ಲ, ಫ್ಯಾಮಿಲಿ ಜೊತೆ ಬಂದಿದ್ವಲ್ಲ ಅಂತ ನಾವು ಒಂದು ಬೋಟ್ ರೈಡ್ಗೆ ಹೋಗಿದ್ದೀವಿ. ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅದೆಲ್ಲ ಮಾಡಿಲ್ಲ. ಸೊ ಪರ್ಸನ್ 200 ರುಪೀಸ್ ಅಂತೆ, 300 ಹೇಳ್ತಿದ್ರು. ನಾವು ಡಿಸ್ಕೌಂಟ್ ಮಾಡಿ ಇಷ್ಟು ಜನ ಇದ್ದಾರೆ ಅಂತ ಹೇಳಿ 200 ಮಾಡಿದ್ದೀವಿ ಗೈಸ್. ಒಂದು ರೌಂಡ್ ಮಾಡ್ತಾರೆ, ಒಂದು 15 ಮಿನಿಟ್ಸ್ ರೈಡ್, 15 to 20 ಮಿನಿಟ್ಸ್ ಐ ಥಿಂಕ್. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೀಚ್ಗಳಿಗೆ, ಫಾರ್ ಎಕ್ಸಾಂಪಲ್ ಬಾಗಾ ಬೀಚ್, ಕ್ಯಾಲಂಗಡ್ ಬೀಚ್ ಮತ್ತು ಇದು ಕ್ಯಾಂಡಲಿಮ್ ಬೀಚ್, ಎಲ್ಲ ಕಡೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರುತ್ತೆ. ಸೊ ನೀವು ಒಂದು ಪ್ಯಾಕೇಜ್ ತಗೊಂಡು ಹೋಗಿ, ಆವಾಗ ನಿಮಗೆ ಸ್ವಲ್ಪ ಕಮ್ಮಿ ಕೂಡ ಆಗುತ್ತೆ. ಮತ್ತು ಸ್ಕ್ಯಾಮ್ ಮಾಡೋ ಜನರು ತುಂಬ ಇದ್ದಾರೆ. ಸೊ ಬಿ ಅವೇರ್, ನಿಮ್ಗೆ ಯಾವುದು ಬೇಕು ಅಂತ ಜಾಸ್ತಿ ದುಡ್ಡು ಹೇಳೋರು ಕೂಡ ಇದ್ದಾರೆ. ಸೊ ಬಿ ಅವೇರ್ ಆಫ್ ವಿಚ್ ಒನ್ ಟು ಪರ್ಚೇಸ್ ಆರ್ ವಿಚ್ ಪ್ಯಾಕೇಜ್ ಯು ಹ್ಯಾವ್ ಟು ಬೈ. ಒಂದು ರೈಡ್ ಆದಮೇಲೆ ರಿಟರ್ನ್ ಹೋಗಾದ್ಮೇಲೆ ಊಟಕ್ಕೆ ಹೋಗಬೇಕಂತ ನಾವು ಒಂದು ಒಳ್ಳೆ ರೆಸ್ಟೋರೆಂಟ್ ಹುಡುಕ್ತಾ ಇದ್ವಿ. ಇಲ್ಲಿ ನೋಡಿದರೆ ಎಂಥ ಜನ ಗೈಸ್, ಆಲ್ಮೋಸ್ಟ್ 1:30 ಆಗ್ಲಿಕ್ಕೆ ಬಂತು. ಸ್ಟಿಲ್ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಿ ಈ ಥರ ರಶ್ ನಾನು ಎಲ್ಲೂ ನೋಡಿಲ್ಲ. ಬಟ್ ನಾನು ನಿಮ್ಗೆ ಹೇಳಬೇಕು ಏನಂದರೆ, ಇಲ್ಲಿ ಬ್ಯಾಗ್ಸ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿರೋದು ಸಿಗುತ್ತೆ. ತುಂಬ ಚೆನ್ನಾಗಿ ವೆರೈಟೀಸ್ ಆಫ್ ಬ್ಯಾಗ್ ಕಲೆಕ್ಷನ್ಸ್ ಇದೆ, ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು ಗೋವಾ ಬಂದರೆ. ಮತ್ತು ಕಾಜು, ಗೋವನ್ ಕಾಜು ಹೋಲ್ಸೇಲಲ್ಲಿ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರೋದು ಕಾಜುಸ್, ವೆರೈಟೀಸ್ ಫ್ಲೇವರಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟ್ ನನಗೆ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಎಲ್ಲ ಚರ್ಚಸಲ್ಲಿ ಕ್ರಿಪ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಈ ಚರ್ಚಲ್ಲಿ. ಈಗ ನಾವು ಹೋಗೋದು ಎಲ್ಲಿ ಅಂದರೆ ಊಟಕ್ಕೆ, ಲೋಬೋಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲಿ ಬಂದಿದ್ವಿ. ಸೀ ಫುಡ್ ಇದೆ, ಇದು ಬಂದು ಜಸ್ಟ್ ಲೋಬೋಸ್. ಅದು ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದ್ದಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಫುಡ್ ಆಲ್ಮೋಸ್ಟ್ ನಾವು 3 o'clock ಆಗ್ಲಿಕ್ಕೆ ಬಂದಿತ್ತು ನಾವು ಊಟ ಮಾಡೋ ಹೊತ್ತಿಗೆ. ಆ್ಯಕ್ಚುಲಿ ಏನಾಯ್ತಂದರೆ ಲೇಟ್ ಸಿಕ್ತು ಗೈಸ್ ಫುಡ್, ಬಟ್ ಲೇಟ್ ಸಿಕ್ಕಿದ್ರು ಅಂತೂ ತುಂಬ ಚೆನ್ನಾಗಿದ್ದಿತ್ತು. ಪೋರ್ಕ್ ಚಿಲ್ಲಿ ಅಂತೂ ತುಂಬ ಇಷ್ಟ ಆಯಿತು. ಮತ್ತು ಗೋವನ್ ಫಿಶ್ ಥಾಲಿ ಈಸ್ ಆಸಮ್ ಆಯಿತಾ, ಅದಂತೂ ತುಂಬ ಟೇಸ್ಟಿಯಾಗಿತ್ತು. ಪರ್ಫೆಕ್ಟ್ ಗೋವನ್ ಥಾಲಿ ಗೈಸ್, ಇಟ್ಸ್ ಆಸಮ್ ಆಯಿತಾ, ತುಂಬ ಟೇಸ್ಟಿಯಾಗಿತ್ತು. ಮತ್ತು ಕಿಂಗ್ ಫಿಶ್ ಅಂತೂ ನೀವು ಟ್ರೈ ಮಾಡಲೇಬೇಕು. Hello guys, we came back, we had lunch, it was very good. ನಾವು ಸ್ವಲ್ಪ ರಿಫ್ರೆಶ್ ಆಗಿ ಚರ್ಚಿಗೆ ಹೋಗ್ಬೇಕು, ಅದು ಮುಂಚೆ ಕ್ರೂಸ್ ನೋಡಬೇಕು ಇದೆಯಾ ಏನಂತ. ಸೊ ಅದಾದಮೇಲೆ ಲೆಟ್ಸ್ ಸಿ. ಸೊ hello guys, we are ready for New Year's Eve. ಇದ್ದೀವಿ ಎಲ್ಲಿ ಅಂದರೆ ಕ್ರೂಸ್ ಸೈಡ್ ನೋಡಬೇಕು. ಸಿ ಯಾ ಗೈಸ್, ಕ್ರೂಸ್ ಸಿಗಬೇಕು ಗೈಸ್ ಇವತ್ತು, ಎಲ್ಲಾದರೂ ಬೇಜಾರಾಗುತ್ತೆ ಗೈಸ್. ಕ್ರೂಸಿಗೆ ಹೋಗ್ತಾ ಇದ್ದೀವಿ, ಇಲ್ಲಿ ಟಿಕೆಟ್ ತೊಗೊಳ್ಬೇಕಂತೆ.
ನಮಗೆ ಗೊತ್ತಿಲ್ಲ ಇತ್ತು, ನಾವು ಆನ್ಲೈನ್ ಬುಕ್ ಮಾಡ್ತಿದ್ವಿ. ಬಟ್ ನಾವು ಹೋಗಿದ್ದು ಕ್ರೂಸ್ ಯಾವುದಂದರೆ ಓನ್ಲಿ ಜಸ್ಟ್ ಫಾರ್ 1 hour, ದಟ್ ಈಸ್ ಮೆಲ್ವಿನ್ಸ್ ಕ್ರೂಸ್ ಹೆಸರು. ಜಸ್ಟ್ 1 hour. ಯಾಕಂದರೆ ನಾವು ಇದು ಯಾಕೆ ಟೈಮ್ ತೊಗೊಂಡಿದ್ದೀವಿ ಅಂದರೆ ನಮಗೆ ಚರ್ಚಿಗೆ ಹೋಗಬೇಕಾಯಿತು, 10 ಗಂಟೆಗೆ ಪೂಜೆ ಇದ್ದಿತ್ತು ಅದಕ್ಕೋಸ್ಕರ. ಬಟ್ ಅಟ್ಲೀಸ್ಟ್ ವಿಲ್ ಗೋ ಫಾರ್ ದಿಸ್ ಕ್ರೂಸ್. ವಿ ಥಾಟ್ ಆಫ್ ಗೋಯಿಂಗ್ ಟು ಅದರ್ ಕ್ರೂಸ್ ವಿಚ್ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ. ಬಟ್ ಅದು ತುಂಬ ಲೇಟ್ ಆಗುತ್ತೆ, ಅಂದರೆ 9:30ಗೆ ಇದಂತೆ. ಮೀನ್ಸ್ 4.5 hours ಕ್ರೂಸಲ್ಲಿ ಸ್ಪೆಂಡ್ ಮಾಡಬೇಕು. ಅದು ದೊಡ್ಡ ಕ್ರೂಸ್ ಕಾಣ್ತಿದೆಯಲ್ಲ ಅದು ಥರ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸ್ಮಾಲ್ ಕ್ರೂಸ್ ದೊಡ್ಡ ಕ್ರೂಸ್ಗೆ, ಬಟ್ ನಮಗೆ ಇದರ್ಜಿಗೆ ಹೋಗ್ಬೇಕಲ್ವಾ, ಸೊ ಚರ್ಚಿಗೆ ಹೋಗಬೇಕು. ಸೊ ಪೂಜೆಗೆ ಹೋಗೋದು ಮುಂಚೆ ನಾವು ಸ್ವಲ್ಪ ಪೇಟ್ ಪೂಜೆ ಮಾಡಿದ್ವಿ. ಸೊ ಸ್ವಲ್ಪ ತಿಂದು ಈಗ ಪೂಜೆಗೆ ಹೋಗಬೇಕು. ಈಗ 9:20 ಆಗ್ತಿದೆ. ಸೊ 10 ಗಂಟೆಗೆ ಪೂಜೆ. ಸೊ ಇದು ನೋಡುವಾಗ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ನಾನು ರೀಲ್ಸಲ್ಲಿ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಬಟ್ ಈಗ ಲೈವಲ್ಲಿ ನೋಡ್ತಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿತ್ತು. ತುಂಬ ಜನ ಇದ್ದಿದ್ರು, ಅಂದರೆ ಫೋಟೋಸ್ ತೆಗಿಲಿಕ್ಕೆ. ನಾವು ಕೂಡ ಒಂದು ಫೋಟೋ. ಮೇರಿ ಗೈಸ್, ಚರ್ಚ್ ಬಂತು. ಇಮ್ಯಾಕ್ಯುಲೇಟ್ ದ ಕನ್ಸೆಪ್ಷನ್ ಆಫ್ ಮೇರಿ. ಸೊ ಸಾರಿ, ಇವಾಗ ಪೂಜೆ ಆಗಿ ನಾವು ಹೊರಗಡೆ ಬಂದಿದ್ವಿ. ಸೊ ಪಾರ್ಕಿಂಗಲ್ಲಿ ಗಾಡಿ ತೆಗಿತಾ ಇದ್ದೀವಿ. ಅದಾದಮೇಲೆ ನಾವು ಡೈರೆಕ್ಟ್ ಹೋಗೋದು ಕ್ಯಾಂಡೋಲಿಮ್ ಬೀಚ್, ವಿಚ್ ಇಸ್ ವೆರಿ ನಿಯರ್ ಟು ಅಸ್. ಫಸ್ಟ್ ನಾವು ಇದ್ದಿತ್ತು ಬಾಗಾ ಬೀಚ್ಗೆ. ಅಲ್ಲಿ ತಮನ್ನಾ, ಬಾಲಿವುಡ್ಸ್ ಹೀರೋಯಿನ್ಸ್ ಎಲ್ಲ ಬರ್ತಿದ್ರು ಡ್ಯಾನ್ಸ್ ಮಾಡಲಿಕ್ಕೆ ಅಂತ. ಅಲ್ಲಿ ಶೋ ಇದ್ದಿತ್ತು ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ತುಂಬ ರಶ್ ಮತ್ತು ತುಂಬ ಟ್ರಾಫಿಕ್ ಇದ್ದಿತ್ತು. ಸೊ ವೈ ನಾಟ್ ಗೋ ಟು ಅವರ್ ಬೀಚ್ ವಿಚ್ ಇಸ್ ವೆರಿ ನಿಯರ್ ಟು ಅವರ್ ಸ್ಟೇ ಕ್ಯಾಂಡಲಿಮ್. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಹೋಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಕಡೆ ಸೇಮ್ ಕ್ರ್ಯಾಕರ್ಸೇ, ಬಟ್ ಅಲ್ಲಿ ತುಂಬ ವೈಬ್ ಮತ್ತು ತುಂಬ ಸೆಲೆಬ್ರೇಷನ್ ಇದ್ದಿತ್ತು. ಮತ್ತು ಟ್ರಾಫಿಕ್ ಕೂಡ ಫುಲ್ ರೆಡ್ ಲೈನೇ ತೋರಿಸ್ತಿತ್ತು. ಅದಕ್ಕೋಸ್ಕರ ಬೆಸ್ಟ್ ಟು ಗೋ ಹಿಯರ್. ಬಟ್ ಇಲ್ಲಿ ನೋಡುವಾಗ ಜನಸಾಗರ ಅಂದರೆ ಎಂತ ಒಂದು ಹೋಗ್ಲಿಕ್ಕೆ ಗೊತ್ತಿಲ್ಲ. ಜಾತ್ರೆ ಥರ ಆಗಿತ್ತು. ಜಾತ್ರೆ ವೈಬ್ಸ್ ಕಾಣ್ತಿದೆಯಲ್ಲ, ಅದೇ ಥರ ಫೀಲಿಂಗ್. ಎಲ್ಲ ಕಡೆ ಶಾಕ್ಸಲ್ಲಿ ಕುಡಿತಿದ್ರು, ತಿಂತಿದ್ರು, ಎಂಜಾಯ್ ಮಾಡ್ತಿದ್ರು. ಮತ್ತು ಹ್ಯಾಪಿ ನ್ಯೂ ಇಯರ್. We thought of sitting in one shack where we can just see the crackers and enjoy. So me, my husband and my brother sat here. ಬಟ್ ಎಲ್ಲ ಟೇಬಲ್ಗೂ ಕಾಸ್ಟ್ ಹೇಳ್ತಿದ್ರು. ನೀವು ಅವರಿಗೆ ಟ್ರಸ್ಟ್ ಕೊಡಬೇಕಾಗತ್ತೆ, ಯಾಕಂದರೆ ನಾವು ಓಡಿ ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ, ಇಲ್ಲೇ ತಿಂತೀವಿ, ಇಲ್ಲೇ ಎಂಜಾಯ್ ಮಾಡ್ತೀವಿ ಅಂತ. ಕೆಲವರು ಹೇಗಂದರೆ ದುಡ್ಡು ಕೊಡೋದೇ ಇಲ್ಲ, ಸೀದಾ ಹೋಗ್ತಾರೆ. ಅದಕ್ಕೆ ಅವರು ಟೇಬಲ್ಗೆ ಇಷ್ಟೇ 3,000 ಪ್ರೈಸ್, 2,000 ಪ್ರೈಸ್ ಅಂತ ಇಡ್ತಿದ್ರು ಅಷ್ಟೇ. ಸೊ ಇಟ್ ವಾಸ್ ಆಲ್ಮೋಸ್ಟ್ 11:45, 11:50. ಸೊ we're enjoying the New Year vibes. minutes ತನಕ ಕಂಟಿನ್ಯೂ ನಾನ್ ಸ್ಟಾಪ್ ಕ್ರ್ಯಾಕರ್ಸ್ ಗೈಸ್. ಆ್ಯಂಡ್ ಐ ಫೆಲ್ಟ್ ಇಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ. ಅಷ್ಟು ಕ್ರ್ಯಾಕರ್ಸ್ ಕಂಟಿನ್ಯೂಸ್ ನಾನ್ ಸ್ಟಾಪು. ಗೋವಾದಲ್ಲಿ ಈ ಥರ ಸೆಲೆಬ್ರೇಷನ್ ಇದೆ ಅಂತ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ನೀವು ಯಾವಾಗಾದರೂ ನೆಕ್ಸ್ಟ್ ಟೈಮ್ ಗೋವಾ ಹೋಗಿದರೆ ಅಟೆಂಡ್ ಮಾಡಿ ಆಯಿತಾ. ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಅಂತೂ ತುಂಬ ಚೆನ್ನಾಗಿ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಕ್ರ್ಯಾಕರ್ಸ್ ನೋಡುವಾಗ ವೈಬೇ ಡಿಫ್ರೆಂಟ್, ನಾನ್ ಸ್ಟಾಪ್ ಕ್ರ್ಯಾಕರ್ಸ್ ಗೈಸ್. ಆ್ಯಂಡ್ ಮತ್ತೊಂದು ಏನಂದರೆ, ನಾನಿಲ್ಲಿ ವಾಯ್ಸ್ ಓವರ್ ಯಾಕೆ ಕೊಡ್ತಿದ್ದೆ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಇದೆ, ತುಂಬ ಸೌಂಡ್ ಕೇಳ್ತಾ ಇದೆ. ಅದಕ್ಕೆ ನಾನು ಎಲ್ಲ ಕಡೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೆವರ್ ಮೈಂಡ್. ಸೊ ನನ್ನ ಅಪ್ಡೇಟೆಡ್ ಶಾರ್ಟ್ಸ್ ಯೂಟ್ಯೂಬಲ್ಲಿ ಕೂಡ ಇದೆ, ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಇದೆ. ಇದು ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್ ಹೊರಟಿದ್ವಿ ಈಗ. ಸೊ ಇದು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಲಾಸ್ಟ್ ಡೇ. ಸೊ ನಾವೀಗ ಹೋಗೋದು ಮಫುಸಾ ಮಾರ್ಕೆಟ್ಗೆ. ಸೊ ಅಲ್ಲಿ ಸಿಗ್ತೀನಿ. ಹೋಟೆಲಿಂದ ಚೆಕ್ಔಟ್,
ಡನ್ ಗೋಯಿಂಗ್ ಟು ಮಫುಸಾ ಮಾರ್ಕೆಟ್. ಟ್ರಾಫಿಕ್ ಇಲ್ಲ ಗೈಸ್, ಜಸ್ಟ್ 11 ಕಿಲೋಮೀಟರ್. ಇದು ಬಂದು ಮಫುಸಾ ಮಾರ್ಕೆಟ್ ವಿಚ್ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ಗೋವಾ ಅಂತ ಹೇಳ್ಬೋದು. ಗೋವಾದ ಅತ್ಯಂತ ಫೇಮಸ್ ಮತ್ತು ಬ್ಯುಸಿಯೆಸ್ಟ್ ಲೋಕಲ್ ಮಾರ್ಕೆಟ್. ಗೋವಾ ವಿಸಿಟ್ ಮಾಡಿದರೆ ಈ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡದೆ ಹೋದರೆ ಟ್ರಿಪ್ ಕಂಪ್ಲೀಟ್ ಆಗಲ್ಲ ಅನ್ನೋ ಫೀಲ್ ಬರುತ್ತೆ. ಇಲ್ಲಿ ಬಂದರೆ ಲಿಟ್ರಲಿ ಎಲ್ಲವೂ ಸಿಗುತ್ತೆ ಗೈಸ್. ಫ್ರೆಶ್ ಫಿಶ್ ವೆರೈಟೀಸ್, ಮೀಟ್, ಚಿಕನ್, ಪ್ರಾನ್ಸ್, ವೆಜಿಟೇಬಲ್ಸ್, ಫ್ರೂಟ್, ಫ್ಲವರ್ಸ್, ಗಾರ್ಲೆಂಡ್ಸ್ ಎಲ್ಲವೂ ಫ್ರೆಶ್ ಆಗಿಯೇ ಸಿಗುತ್ತೆ. ಇಲ್ಲಿ ಲೋಕಲ್ ಪೀಪಲ್ ಎವ್ರಿಡೇ ಶಾಪಿಂಗ್ ಮಾಡ್ತಾರೆ, ಅಂದರೆ ಸೇಮ್ ಸಂತೆ ಥರ. ಅದೇ ಮಾರ್ಕೆಟ್ ಫುಲ್ ಗೋವಾ ಲೈಫ್ ವೈಬ್ಸ್ ಇರುತ್ತೆ. ಸ್ಪೈಸಸ್, ಮಸಾಲಾ ಪೌಡರ್ಸ್, ಡ್ರೈ ಫಿಶ್, ಪಿಕಲ್ಸ್, ಗೋನ್ ಸ್ಪೆಷಲ್ ಐಟಮ್ಸ್ ಎಲ್ಲವೂ ಒಂದೇ ಪ್ಲೇಸ್ನಲ್ಲಿ. ಡ್ರೆಸ್ ಶಾಪಿಂಗ್ ಬೇಕಾ, ಬ್ಯಾಗ್ಸ್, ಫುಟ್ವೇರ್, ಸ್ಮಾಲ್ ಆಕ್ಸೆಸರೀಸ್, ಇಲ್ಲಿ ಬಾರ್ಗೇನ್ ಮಾಡಿದರೆ ಗುಡ್ ಡೀಲ್ ಸಿಗುತ್ತೆ. ಬಟ್ ಬಾರ್ಗೇನ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ರೇಟ್ ಅಂತೂ ತುಂಬ ಹೈ ಇಟ್ಟಿದ್ದಾರೆ. ಬೆಟರ್ ನಾರ್ತ್ ಗೋವಾನೇ. ಮಾರ್ಕೆಟ್ ಅಟ್ಮಾಸ್ಫಿಯರ್ ತುಂಬ ಲೈವ್ಲಿ ಆಗಿರುತ್ತೆ. ವೆಂಡರ್ ಶೌಟಿಂಗ್, ಪೀಪಲ್ ವಾಕಿಂಗ್, ಸ್ಮೆಲ್ ಆರ್ ಸ್ಪೈಸಸ್, ಫ್ರೆಶ್ ಫಿಶ್. ದಿಸ್ ಈಸ್ ದ ರಿಯಲ್ ಗೋವಾ, ನಾಟ್ ಜಸ್ಟ್ ಬೀಚಸ್. ನಾವಿಲ್ಲಿ ಸ್ಪೆಷಲ್ ಬಂದಿದ್ದು ಗೋವನ್ ಚೋರೀಸ್ ತೆಗೆದುಕೊಳ್ಳೋಕ್ಕೆ, ಯಾಕಂದರೆ ಇದು ತುಂಬ ಫೇಮಸ್ ಗೋವಾದಲ್ಲಿ. ಮತ್ತು ನಂದು ಶಾರ್ಟ್ಸ್ ಕೂಡ ನೀವು ನೋಡಿಟ್ಟಿದ್ದೀರಾ, ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಹಾಕಿದ್ದೀನಿ, ಯೂಟ್ಯೂಬ್ ಕೂಡ ಅದಲ್ಲಿ ಹಾಕಿದ್ದೀನಿ. ಗೋವನ್ ಚೋರೀಸ್ ಅಂತ ತುಂಬ ಚೆನ್ನಾಗಿರೋದು, ಕ್ವಿಕ್ಕಾಗಿ ಮಾಡಲಿಕ್ಕಾಗುತ್ತೆ. ಅರ್ಜೆಂಟ್ ಏನಾದರೂ ಮಾಡಲಿಕ್ಕಾಗೋದಿಲ್ಲ ಅಂದರೆ ಒಂದು ಸೈಡ್ ಡಿಶ್ಗೆ ಗೋವನ್ ಚೋರೀಸ್ ವಿಚ್ ಇಸ್ ವೆರಿ ಫೇಮಸ್, ಅದನ್ನು ಪೋರ್ಕಲ್ಲಿ ಮಾಡೋದು. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಯು ಮಸ್ಟ್ ಟ್ರೈ ಇಫ್ ಯು ಲೈಕ್ ಇಟ್. ಮತ್ತು ಮಫುಸಾ ಮಾರ್ಕೆಟಲ್ಲಿ ನಮಗೆ 1-2 ಶಾಪ್ ಸಿಕ್ತು ನೋಡಲಿಕ್ಕೆ. ಸೊ ಅದು ಒಂಥರ ಗೋವಾ ಟ್ರಿಪ್ ಇನ್ಕಂಪ್ಲೀಟ್ ಅನ್ನೋದು ಲೋಕಲ್ ಬಿಲೀಫ್, ಯಾಕಂದರೆ ಅದು ತೊಗೊಂಡು ಎಲ್ಲರೂ ಹೋಗ್ತಾರೆ. ಮತ್ತು ವೈನ್ಸ್ಗಳು ತುಂಬ ಸಿಗುತ್ತೆ ಇಲ್ಲಿ. ಇಫ್ ಯು ರಿಯಲಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಗೋವಾ ಲೈಕ್ ಅ ಲೋಕಲ್, ಮಫುಸಾ ಮಾರ್ಕೆಟ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. किलो वाईज 900 रुपीज किलो दितात काय. ते पण म्हणजे काढूय दिता सांग खावपाक दुसरी आणि ती दुसरी ती 700 ಗ್ರಾಮಿಗೆ 450 ರುಪೀಸ್ ಅಂತೆ. ಸೊ ನಾವು ಬೈ ಮಾಡಿದ್ವಿ, ತುಂಬ ಜನ ಬರ್ತಾರಂತೆ ಫಾರಿನ್ ಕಂಟ್ರೀಸ್ಗೆಲ್ಲ ತೊಗೊಂಡು ಹೋಗಲಿಕ್ಕೆ. ಸೊ ನಾವು ಬೈ ಮಾಡಿ ಆಯಿತು ಗೈಸ್. ಈಗ ನಾವು ಹೊರಟಿದ್ವಿ ಬ್ಯಾಕ್ ಟು ನಮ್ಮ ಊರಿಗೆ, ಕರ್ನಾಟಕ. ಆಯಿತಾ, ಗೋವಾ ಆಯಿತು ನಮ್ಮ ಟ್ರಿಪ್. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇಫ್ ಯು ಹ್ಯಾವಂಟ್ ಸೀನ್ ಇಟ್ ಎಟ್, ಪ್ಲೀಸ್ ವಾಚ್ ಮೈ ವ್ಲಾಗ್ ಪಾರ್ಟ್ 1. ಅಲ್ಲಿ ಕೂಡ ತುಂಬ ಚೆನ್ನಾಗಿರೋದು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇಲ್ಲಿ ಕೂಡ ನಿಮಗೆ ಎಲ್ಲ ಫುಲ್ ಮಫುಸಾ ಮಾರ್ಕೆಟ್ ವಾಕ್ ಥ್ರೂ ಸಿಕ್ತು, ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಸಿಕ್ತು. ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.